ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಮ್ಮನ್ನು ಕಾಯುವನು. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಮ್ಮನ್ನು ಕಾಯುವನು. ಭಯವನ್ನು ಪಡದೆ ದಾಟುವೆನು ಈ ಲೋಕದ ಪಯಣದಲ್ಲಿ. ಭಯವನ್ನು ಪಡದೆ ದಾಟುವೆನು ಈ ಲೋಕದ ಪಯಣದಲ್ಲಿ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಅಭಯವ ನೀಡೆಂದು ಬೇಡುವೆನಾ ಶ್ರೀ ಯೇಸು ಪಾದಗಳಲ್ಲಿ. ಅಭಯವ ನೀಡೆಂದು ಬೇಡುವೆನಾ ಶ್ರೀ ಯೇಸು ಪಾದಗಳಲ್ಲಿ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಈ ಲೋಕದಲ್ಲಿ ನಾನಿರುವಾಗ ನನಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಮ್ಮನ್ನು ಕಾಯುವನು. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಮ್ಮನ್ನು ಕಾಯುವನು. ಭಯವನ್ನು ಪಡದೆ ದಾಟುವೆನು ಈ ಲೋಕದ ಪಯಣದಲ್ಲಿ. ಭಯವನ್ನು ಪಡದೆ ದಾಟುವೆನು ಈ ಲೋಕದ ಪಯಣದಲ್ಲಿ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ.
ಒಂದೆರಡು ನಿಮಿಷ ಹಾಗೆ ಸ್ತೋತ್ರ ಮಾಡೋಣ. ಸ್ತೋತ್ರಪ್ಪ, ನೀವಿರೋದ್ರಿಂದ ನಮಗೆ ಮಳೆ, ಚಳಿ, ಬಿಸಿಲು ಯಾವುದರ ಕುರಿತು ಜೀವಿತದ ಎಂತಹ ಹೋರಾಟ ಕರ್ತನೆ, ಜೀವಿತ ನಾನಾ ರೀತಿಯ ಎಂಥ ಹೋರಾಟ ಆದರೂ ಕೂಡ ನಾವು ಚಿಂತೆ ಮಾಡಬೇಕಾಗಿಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸಿ ಮೈನರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ವಂದನೆ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಎಸ್ ಡ್ಯಾಡಿ. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ಎಸ್ ಲೋ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದು ಡ್ಯಾಡಿ. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ಸಂಪೂರ್ಣ ಸಂತೋಷ ನೀನೇ, ಸದಾ ಕಾಲವೂ ಹರುಷ ನೀನೇ. ಸಂಪೂರ್ಣ ಸಂತೋಷ ನೀನೇ, ಸದಾ ಕಾಲವೂ ಹರುಷ ನೀನೇ. ಆರಾಧನೆ ನಿಮಗೆ ಡ್ಯಾಡಿ, ದಿನವೆಲ್ಲ ಆರಾಧನೆ. ಆರಾಧನೆ ನಿಮಗೆ, ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನನ್ನ ಕಾಯುವ ಕರ್ತನು ನೀನೇ, ನಿನ್ನನ್ನೇ ಆಶ್ರಯಿಸಿರುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ನನ್ನ ಕಾಯುವ ಕರ್ತನು ನೀನೇ, ನಿನ್ನನ್ನೇ ಆಶ್ರಯಿಸಿರುವೆ. ನನ್ನ ಆಳುವ ನಾಯಕನೇ, ನಿನ್ನ ಹೊರತು ಆಸೆ ಬೇರಿಲ್ಲ. ನನ್ನ ಆಳುವ ನಾಯಕನೇ, ನಿನ್ನ ಹೊರತು ಆಸೆ ಬೇರಿಲ್ಲ. ನನ್ನ ಕಾಯುವ ಕರ್ತನು ನೀನೇ, ನನ್ನ ಆಳ್ವ ನಾಯಕನೇ. ನನ್ನ ಕಾಯುವ ಕರ್ತನು ನೀನೇ, ನನ್ನ ಆಳ್ವ ನಾಯಕನೇ. ಆರಾಧನೆ ನಿಮಗೆ, ನಿಮಗೆ ಆರಾಧನೆ ಡ್ಯಾಡಿ, ದಿನವೆಲ್ಲ ಆರಾಧನೆ. ಎಸ್ ಲೋ. ಆರಾಧನೆ ನಿಮಗೆ, ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನನ್ನಯ ಪಾಲು ನೀನೇ, ನನಗಿರುವ ಆಸ್ತಿಯು ನೀನೆ. ಎಸ್ ಡ್ಯಾಡಿ. ನನ್ನಯ ಪಾಲು ನೀನೇ, ನನಗಿರುವ ಆಸ್ತಿಯು ನೀನೇ. ಆಲೋಚನಾ ಕರ್ತನು ನೀನೇ, ಹಗಲು ರಾತ್ರಿ ಕಾಯುವಾತನೇ. ಹೌದು ಡ್ಯಾಡಿ. ನನಗೆ ಆಲೋಚನಾ ಕರ್ತನು ನೀನೇ,
ಹಗಲು ರಾತ್ರಿ ಕಾಯುವಾತನೇ, ನನ್ನೆಲ್ಲ ಪಾಲು ನೀನೇ, ನನಗಿರುವ ಆಸ್ತಿ ನೀನೇ. ಹೌದು ರಾಜ, ಓ, ಪಾಲು ನೀನೇ, ನನಗಿರುವ ಆಸ್ತಿ ನೀನೇ. ಆರಾಧನೆ ನಿಮಗೆ, ನಿಮಗೆ ಆರಾಧನೆ ದಿನವೆಲ್ಲ ಆರಾಧನೆ. worship you Father, ಆರಾಧನೆ ನಿಮಗೆ. ಓ ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದು ಕರ್ತನೆ, ನಿನ್ನ ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷ ಉಂಟು. ಎಂದೆಂದು ನನ್ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ನನ್ ಕಣ್ಮುಂದೆ ನೀನೇಪ್ಪ, ಎಂದೆಂದು ನನ್ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಬಲಗಡೆ ನೀನಿರುವೆ, ನಾ ನಿಶ್ಚಿಂತನಾಗಿರುವೆ. ನನ್ನ ಬಲಗಡೆ ನೀನಿರುವೆ, ನಾ ನಿಶ್ಚಿಂತನಾಗಿರುವೆ. ಎಂದೆಂದು ನನ್ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಎಂದೆಂದು ನನ್ ಕಣ್ಮುಂದೆ, ಎಸ್ ಡ್ಯಾಡಿ, ನಿನ್ನನ್ನೇ ನಿಲ್ಲಿಸಿರುವೆ. ಆರಾಧನೆ ನಿಮಗೆ, ಓ ದಿನವೆಲ್ಲ ಆರಾಧನೆ. ಆರಾಧನೆ ನಿಮಗೆ, ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದು ಯೇಸಪ್ಪ, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ಹೃದಯವು ಹರ್ಷಿಸಿದೆ, ನನ್ನ ದೇಹ ವಿಶ್ರಮಿಸಿದೆ. ಹೃದಯವು ಹರ್ಷಿಸಿದೆ, ನನ್ನ ದೇಹ ವಿಶ್ರಮಿಸಿದೆ. ಜೀವ ಮಾರ್ಗ ನನಗೆ ತೋರಿದೆ, ಜೀವಮಾನವೆಲ್ಲ ಹಾಡುವೆ. ಹೌದು ಡ್ಯಾಡಿ, ನನಗೆ ಜೀವ ಮಾರ್ಗ ನನಗೆ ತೋರಿದೆ, ನಾ ಜೀವಮಾನವೆಲ್ಲ ಹಾಡುವೆ. ನನ್ನ ಹೃದಯ ಹರ್ಷಿಸಿದೆ, ನನ್ನ ದೇಹ ವಿಶ್ರಮಿಸಿದೆ. ನನ್ನ ಹೃದಯ ಹರ್ಷಿಸಿದೆ, ನನ್ನ ದೇಹ ವಿಶ್ರಮಿಸಿದೆ. ಆರಾಧನೆ ನಿಮಗೆ, ದಿನವೆಲ್ಲ ಆರಾಧನೆ. ಆರಾಧನೆ ನಿಮಗೆ, ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದು ಡ್ಯಾಡಿ, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು.
ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದಪ್ಪ, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷ ಉಂಟು. ಸಂಪೂರ್ಣ ಸಂತೋಷ ನೀನೇ, ಸದಾ ಕಾಲವು ಹರುಷ ನೀನೇ. ಸಂಪೂರ್ಣ ಸಂತೋಷ ನೀನೇ, ಸದಾ ಕಾಲವು ಹರುಷ ನೀನೇ. ಆರಾಧನೆ ನಿಮಗೆ, ನಿಮಗೆ ಆರಾಧನೆ, ಆರಾಧನೆ. worship you Lord. ಆರಾಧನೆ ನಿಮಗೆ, ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದು ಡ್ಯಾಡಿ, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷ ಉಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷ ಉಂಟು, ನಿತ್ಯವೂ ಹರುಷ ಉಂಟು. ಆರಾಧನೆ ನಿಮಗೆ, ದಿನವೆಲ್ಲ ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ ಜೀಸಸ್. ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷ ಉಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷ ಉಂಟು, ನಿತ್ಯವೂ ಹರುಷ ಉಂಟು. ಓ, ನಿತ್ಯವೂ ಹರುಷ ಉಂಟು. ಸ್ವಲ್ಪ ಹೊತ್ತು ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ. ನೀವಿರೋದ್ರಿಂದ ನಮಗೆ ದುಃಖ ಹೋಗಿ ಸಂತೋಷ ಬರ್ತದೆ ಡ್ಯಾಡಿ. ಥ್ಯಾಂಕ್ ಯು. ನಮ್ಮ ಸನ್ನಿವೇಶವನ್ನು ಮಾರ್ಪಡಿಸುವ ದೇವರೇ, ನಿಮಗೆ ವಂದನೆ, ನಿಮಗೆ ವಂದನೆ. ಥ್ಯಾಂಕ್ ಯು. ನಮ್ಮ ಆಸ್ತಿ ಪಾಸ್ತಿ ಎಲ್ಲ ನೀವೇ, ನಮ್ಮ ಪಾಲು ನೀವೇ, ನಮ್ಮ ಐಶ್ವರ್ಯ ನೀವೇ. ನೀವಿದ್ರೆ ಎಲ್ಲ ಇದ್ದ ಹಾಗೆ ಸ್ವಾಮಿ. ನೀವಿದ್ಬಿಟ್ರೆ ಎಲ್ಲೂ ಕೂಡ ನಮಗೆ ನಷ್ಟ ಆಗಲ್ಲ, ಎಲ್ಲೂ ಕೂಡ ನಮಗೆ ವೇದನೆ, ನೋವು, ಸಂಕಟ ಆಗಲ್ಲ. ಪರಿಪೂರ್ಣ ಸಂತೋಷ ನಿಮ್ಮಲ್ಲಿದೆ ಸ್ವಾಮಿ, ಪರಿಪೂರ್ಣ ಸಂತೋಷ ನಿಮ್ಮಲ್ಲಿದೆ. ನೀವು ನಮ್ಮ ಜೊತೆಗೆ ಇರಬೇಕಪ್ಪ. ಥ್ಯಾಂಕ್ ಯು ಜೀಸಸ್. ಹಾಗೆ ಡ್ಯಾಡಿನ ಜೊತೆ ನೋಡಿ ಮಾತನಾಡಿ. ನೀವಿರೋದ್ರಿಂದ ನನಗೆ ಧೈರ್ಯ, ನೀವಿರೋದ್ರಿಂದ ನನಗೆ ಆದರಣೆ, ನೀವಿರೋದ್ರಿಂದ ನನಗೆ ಬಲ. ಡ್ಯಾಡಿಯನ್ನು ನೋಡಿ ಮಾತನಾಡುವ. ಓ ಹಾಲೆಲೂಯಾ, ಹಾಲೆಲೂಯಾ. ನಾನಿನ್ನನ್ನೇ ಪ್ರೀತಿಸುವೆ, ನಾನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ನಾ ಪ್ರೀತಿಸುವೆ, ನಿನ್ನನ್ನೇ ನಾ ಪ್ರೀತಿಸುವೆ, ನಿನ್ನನ್ನೇ ನಾ ಪ್ರೀತಿಸುವೆ. ಎಸ್, ನಿನ್ನನ್ನೇ ನಾ ಪ್ರೀತಿಸುವೆ. ಹಿಂತಿರುಗೇನು ನಾ ನಿನ್ ಪಾದದಿ ಕುಳಿತು ಆರಾಧಿಪೆ, ನಿನ್ ವಚನವ ಧ್ಯಾನಿಸಿ ಹರ್ಷಿಸುವೆ. ನಿನ್ ಪಾದದಿ ಕುಳಿತು ಹಾರಾಧಿಪೆ, ನಿನ್ ವಚನವ ಧ್ಯಾನಿಸಿ ಹರ್ಷಿಸುವೆ. ಎಂತ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ. ಎಂತ ಬಿರುಗಾಳಿ ಬೀಸಿ ಬಡಿದರೇನು
ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ. ನಿನ್ನನ್ನೇ ನಾ ಪ್ರೀತಿಸುವೆ. ಐ ಲವ್ ಯು ಜೀಸಸ್. ನಿನ್ನನ್ನೇ ನಾ ಪ್ರೀತಿಸುವೆ, ನಿನ್ನನ್ನೇ ನಾ ಪ್ರೀತಿಸುವೆ. ಉನ್ನತನೇ ಯೇಸಯ್ಯ, ನಿನ್ ಪಾದದಿ ಕುಳಿತು ಆರಾಧಿಪೆ, ನಿನ್ ವಚನವ ಧ್ಯಾನಿಸಿ ಹರ್ಷಿಸುವೆ. ನಿನ್ ಪಾದದಿ ಕುಳಿತು ಆರಾಧಿಪೆ, ನಿನ್ ವಚನವ ಧ್ಯಾನಿಸಿ ಹರ್ಷಿಸುವೆ. ಎಂತ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀನಿರೋದ್ರಿಂದ ಕದಲಿ ಹೋಗಲಾರೆ, ನೀನಿರೋದ್ರಿಂದ ಧೈರ್ಯದಿಂದಿರುವೆ. ಓ ಜೀಸಸ್, ಓ ಮೈ ಜೀಸಸ್, ಓ ಮೈ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವ್ರೇ, ನಿನಗೆ ಸ್ತೋತ್ರ. ನಮ್ಮ ಜೊತೆಲಿದ್ದೀಯಪ್ಪ. ಥ್ಯಾಂಕ್ ಯು. ನಮ್ಮನ್ನು ಕರೆ ಹಿಡಿದು ನಡೆಸುವ ದೇವರು. ಬರುವ ಹೋರಾಟಗಳು, ಸಮಸ್ಯೆಗಳು, ಕಣ್ಣೀರುಗಳು ಎಂಥದೇ ಆಗಿದ್ರೂ ಸಹ ಕರ್ತನೇ, ನೀನು ನಮ್ಮನ್ನು ಯಶಸ್ವಿಯಲ್ಲಿ ನಡೆಸುವಾತನು, ಆಶೀರ್ವಾದದಲ್ಲಿ ನಡೆಸುವಾತನು, ಅಭಿವೃದ್ಧಿಯಲ್ಲಿ ನಡೆಸುವಾತನು, ಬಿಡುಗಡೆಯಲ್ಲಿ ನಡೆಸುವಾತನು. ಥ್ಯಾಂಕ್ ಯು. ನೀನು ನಮ್ಮ ಜೊತೆಲಿರುವುದರಿಂದ ಸ್ತೋತ್ರ. ನಾವು ಸಂತೋಷವಾಗಿದ್ದೇವೆ. ಥ್ಯಾಂಕ್ ಯು. ವಿ ಲವ್ ಯು ಜೀಸಸ್. ವಿ ಗಿವ್ ಯು ದ ಗ್ಲೋರಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನವನ್ನು ಓದೋಣ. ಥ್ಯಾಂಕ್ ಯು ಜೀಸಸ್. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನ. ಆಮೆನ್. ಇನ್ನು ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು 100ರಷ್ಟು, ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲ ಕೊಟ್ಟವು. ಒಂದು ಫಲಭರಿತವಾದ ಜೀವಿತದ ಕುರಿತು ನಾವು ಧ್ಯಾನ ಮಾಡ್ತಾ ಬಂದೆವು. ನಿನ್ನೆ ಬಿಟ್ಟು ಅದರ ಹಿಂದಿನ ದಿವಸಗಳು ಒಳ್ಳೆ ನೆಲ ಇದ್ದರೆ, ಒಳ್ಳೆ ಮಣ್ಣಿದ್ರೆ ಒಳ್ಳೆ ಫ್ರೂಟ್ ನಾವು ಕಾಣ್ಬೋದು. ಹಲ್ಲೆಲೂಯ. ನಮ್ಮ ಹೃದಯ, ಮನಸ್ಸು ಒಳ್ಳೆ ನೆಲ. ಇದನ್ನು ನಾವು ಚೆನ್ನಾಗಿ ಕಾಪಾಡ್ಕೊಂಬಿಟ್ರೆ, ಮನಸ್ಸು ಅಲ್ಲಿ ಇಲ್ಲಿ ಹೋಗದ ಹಾಗೆ ನಮ್ಮ ಹೃದಯದಲ್ಲಿ ಬೇರೆ ಯಾವುದಕ್ಕೆ ಅವಕಾಶ ಇಲ್ಲದೆ ಒಳ್ಳೆ ಆತ್ಮಿಕ ವಾತಾವರಣದಲ್ಲಿ ಕಾಪಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ನಿಮಗಿದೆ. ಹಲ್ಲೆಲೂಯ. ಎರಡನೇದಾಗಿ ನೋಡಿದೆವು, ಹಳೆಯ ಜೀವನವನ್ನು ನಾವು ಇಟ್ಕೊಬಾರ್ದು. ಹಳೆಯ ಜೀವನವನ್ನು ಸಾಯಿಸಬೇಕು.
ಹಳೆಯ ಸ್ವಭಾವ, ಪಾಪದ ಕಾರ್ಯಗಳು, ಹಳೆಯ ಸ್ವಭಾವವನ್ನು ನಾವು ಇಟ್ಕೊಂಡೆ ನಾವು ಆಶೀರ್ವಾದದಲ್ಲಿ ಹೋಗಬೇಕು ಅಂದರೆ ಇದು ಅಸಾಧ್ಯ. ನಮಗೆ ಹೊಸ ಮೊಳಕೆ ಬರಬೇಕು ಅನ್ನೋದಾದರೆ ಹಳೆ ಬೀಜ ಅದು ಕೊಳ್ತು ಹೋಗಲೇಬೇಕು. ಹಳೆ ಬೀಜ ಕೊಳ್ತು ಹೋಗಿರ್ತದೆ. ನೀವು ಹೊಸ ಬೀಜ ಬರುವಾಗ ನೀವು ಹಳೆದನ್ನು ತೋಡು ನೋಡಿ, ಅದು ಕೊಳ್ತು ಹೋಗಿರ್ತದೆ. ಅದರಿಂದಾಗಿ ನಮ್ಮಲ್ಲಿ ಹಳೆಯ ಸರಕುಗಳು, ಪಾಪದ ಕಾರ್ಯಗಳು, ಗುಡುಕ್ತನ, ಬೀಡಿ, ಸಿಗರೇಟು, ಈ ರೀತಿ ಸಣ್ಣ ಸಣ್ಣ ಕಾರ್ಯಗಳು ಹಳೇದು ಇರುವಾಗ ನಮ್ಮದು ಹೊಸ ಮೊಳಕೆ, ಹೊಸ ಫಲ ಕೊಡುವಂಥ 60-100 ಫಲ ಕೊಡುವಂಥ ಮೊಳಕೆ ಬರೋದಿಲ್ಲ. ಸೊ ಅದರಿಂದಾಗಿ ಹಳೇದು ಸಾಯಬೇಕು. ಮೂರನೇದಾಗಿ ನೋಡಿದೆವು, ಗೊಬ್ಬರ ನೀರು ಕೊಡಬೇಕು. ಹಲ್ಲೆಲೂಯ. ಏನೇ ಮೊಳಕೆ ಬಂದರೂ ಅದಕ್ಕೆ ಗೊಬ್ಬರ ನೀರು ಇಲ್ಲಾಂದರೆ ಒಣಗಿ ಹೋಗ್ತದೆ. ನಾವು ಅದಕ್ಕೆ ಗೊಬ್ಬರ ನೀರು ಕೊಡಬೇಕು, ವಾಕ್ಯ ಕೊಡಬೇಕು, ಪ್ರಾರ್ಥನೆ, ದೇವರ ಸಾನ್ನಿಧ್ಯ ಕೊಡಬೇಕು. ನಮ್ಮ ಆತ್ಮಿಕ ಜೀವಿತ ಒಳ್ಳೆ ರಿಸಲ್ಟ್ ಕಾಣಬೇಕಾದ್ರೆ ವಾಕ್ಯ, ಪ್ರಾರ್ಥನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತು ನಾವು ಇನ್ನೊಂದು ವಿಚಾರವನ್ನು ನೋಡ್ತೇವೆ. ನಾವು ಒಳ್ಳೆ ರಿಸಲ್ಟ್, ಒಳ್ಳೆ ಫಲ ಕಾಣಬೇಕಾದ್ರೆ ಸುತ್ತಲೂ ಬೇಲಿ ಹಾಕಿ ಕಾಪಾಡಬೇಕು. ಹಲ್ಲೆಲೂಯಾ. ಬೆಳೆ ನಮ್ಗೆ ಒಳ್ಳೆ ರಿಸಲ್ಟ್, ಎಷ್ಟೇ ಚೆನ್ನಾಗಿ ಬೆಳೆದಿದ್ರು, ಹಂದಿ ಚೆನ್ನಾಗಿ ಬೆಳೆದಿತ್ತು ಸ್ವಾಮಿ, ಹಂದಿ ಬಂದು ತಿನ್ಕೊಂಡು ಹೋಗ್ಬಿಡ್ತು ಅಂತ ಹೇಳಿದ್ರೆ ಪ್ರಯೋಜನ ಏನಿದೆ? ಚೆನ್ನಾಗಿ ಬೆಳೆದಿತ್ತು ಆದರೆ ಎಲ್ಲ ಹಸುಗಳೆಲ್ಲ ಮೇಯ್ದುಬಿಟ್ವು, ಪ್ರಯೋಜನ ಏನಿದೆ? ಅದನ್ನು ನಾವು ನಮ್ಮ ವಶಕ್ಕೆ ತಗೋಬೇಕಾದ್ರೆ ಫೆನ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಬೆಳೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಮೊದಲು ಫೆನ್ಸಿಂಗ್ ಹಾಕ್ತಾರೆ, ಸುತ್ತಲೂ ಬೇಲಿ ಹಾಕ್ತಾರೆ. ಇವತ್ತು ದೇವರ ಮಕ್ಕಳಿಗೆ ಒಂದು ಡಿವೈನ್ ಫೆನ್ಸಿಂಗ್ ಅವಶ್ಯ. ನಮ್ಮನ್ನು ಕಾಪಾಡಲಿಕ್ಕೆ ಏನೇನೋ ಪ್ರಯತ್ನಗಳು, ಇದು ಮಾಡೋಣ, ಇದು ಮಾಡೋಣ, ಅದು ಮಾಡೋಣ, ಈ ಊಟ ತಗೊಳ್ಳೋ, ಆ ಊಟ ತಗೊಳ್ಳೋ, ಇದೆಲ್ಲ ಓಕೆ. ಆದರೆ ನಮ್ಮನ್ನು ಕಾಪಾಡಲಿಕ್ಕೆ ಒಂದು ದೈವಿಕ ಫೆನ್ಸಿಂಗ್ ಇರಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ, ನಮ್ಮ ಕುಟುಂಬವನ್ನು ಕಾಪಾಡಲಿಕ್ಕೆ ನಾವು ಕರ್ತನನ್ನು ಆತುಕೊಳ್ಳಬೇಕು. ಹಲ್ಲೆಲೂಯಾ. ಕರ್ತನು ತನ್ನ ಮಕ್ಕಳಿಗೆ ವಿಶೇಷ ಸೇಫ್ಟಿಯನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ವಿಶೇಷ ಸೇಫ್ಟಿಯನ್ನು ಕರ್ತನು ಕೊಡ್ತಾ ಇದ್ದಾನೆ. ಯೋಬನ ಪುಸ್ತಕ 1ನೇ ಅಧ್ಯಾಯ 10ನೇ ವಚನವನ್ನು ಓದಿ. 1ನೇ ಅಧ್ಯಾಯ 10ನೇ ವಚನವನ್ನು ಓದಿ. ಯೋಬ 1:10. ಯೋಬ 1:10. ನೀನು ಅವನಿಗೂ, ಅಂದ್ರೆ ಯೋಬನಿಗೂ. ನೋಡಿ, ಈ ಮಾತನ್ನು ಯಾರು ಹೇಳ್ತಾ ಇರೋದಂದ್ರೆ ಮಿಸ್ಟರ್ ಸೇಟನ್ ಹೇಳ್ತಾ ಇದ್ದಾನೆ, ಸೈತಾನ ಹೇಳ್ತಾ ಇದ್ದಾನೆ. ಸೈತಾನ್ ಹತ್ರ ದೇವರು ಬಹಳ ಹೆಮ್ಮೆಯಿಂದ ತನ್ನ ಮಕ್ಕಳ ಬಗ್ಗೆ, ದೇವರು ಯಾವಾಗಲೂ ತನ್ನ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತಾರೆ. ನನ್ನ ಮಗನ ನೋಡಿದ್ಯಾ, ಎಷ್ಟು ಪರಿಶುದ್ಧವಾಗಿದ್ದಾನೆ, ಎಷ್ಟು ಸಾಕ್ಷಿಯಾಗಿದ್ದಾನೆ, ಅವನ ಥರ ಯಾರಾದರೂ ಇರೋಕ್ಕೆ ಸಾಧ್ಯನಾ? ನಮ್ಮ ವಿಷಯವಾಗಿ ಪರಲೋಕ ತಂದು ಹೆಮ್ಮೆಯಿಂದ ಮಾತಾಡ್ತಾರೆ. ಅದಕ್ಕೆ ತಕ್ಕಂಗೆ ನಾವು ನಡ್ಕೊಳ್ಬೇಕು. ಹೆಮ್ಮೆಯಿಂದ ಮಾತಾಡ್ತಾರೆ. ಅವನ ಥರ ಯಾರಿದ್ದಾರೆ? ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದನ್ನು ನಿರಾಕರಿಸಿದವನು, ನಿರ್ದೋಷಿ, ಯಥಾರ್ಥ ಚಿತ್ತನು, ಅವನಿಗೆ ಸರಿಸಮಾನ ಯಾರು ಸಿಗ್ತಾರೆ ಅಂತ ಹೇಳಿ ದೇವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದರೆ ಸೈತಾನನು ಏನು ಹೇಳ್ತಾನೆ? ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೆ. ಅವನೇನು ಲಾಭ ಇಲ್ಲದೆ ಇಟ್ಟಿದ್ದಾನಾ? ನೀನು ಚೆನ್ನಾಗಿ ಗಮನಿಸಿ, ನೀನು ಅವನಿಗೂ, ಅವನ ಮನೆಗೂ, ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ಹಲ್ಲೆಲೂಯಾ. ನೆಕ್ಸ್ಟ್ ಲೈನ್ ಕೂಡ ಓದ್ಬಿಡಿ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಅವನು ಕೈ ಹಾಕಿದ ಕೆಲಸ ಅಡ್ಡಿಪಡಿಸಲಿಕ್ಕೆ ಯಾರೂ ಒಳಗೋಗಕ್ಕಾಗಲ್ಲ. ಯಾವ ಲೋಕದ ವಿಚಾರವು, ಸೈತಾನ ಕಾರ್ಯಗಳು ಒಳಗೆ ಹೋಗಕ್ಕಾಗಲ್ಲ. ಅವನ್ನೆಲ್ಲ ನೀನು ಕಾಪಾಡ್ತಿ. ಅವನು ಏನು ಕೈ ಹಾಕಿದ್ರೂ ಸಫಲ ಆಗ್ತಾನೆ. ಅವನ ಬಿಸ್ನೆಸ್ಗೆ ನೀವು ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದಿ. ನೋಡಿ, ನೀನು ಅವನಿಗೂ, ಅವನ ಮನೆಗೂ, ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿ ಹಾಕಿದ್ದಿ. ಅವನ ಬಿಸ್ನೆಸ್ಗೆ ನೀನು ಬೇಲಿ ಹಾಕಿ ಕಾಪಾಡ್ತಾ ಇದ್ದಿ. ಅವನ ಕುಟುಂಬ ಬೇಲಿ ಹಾಕಿ ಕಾಪಾಡ್ತಾ ಇದ್ದಿ. ಅವನ ವ್ಯವಸಾಯವನ್ನು ಬೇಲಿ ಹಾಕಿ ಕಾಪಾಡ್ತಾ ಇದ್ದಿ. ಅವನು ಹೋಗೋನ ಬರೋಣದಲ್ಲೆಲ್ಲ ನೀನು ಕಾಪಾಡ್ತಾ ಇದ್ದಿ. ಅವನು ನಿನ್ನನ್ನು ಆತುಕೊಳ್ಳದೆ ನೀನು ಮಾಡ್ತಾನೆ. ಅವನ ಕೈ ಇಟ್ಟ ಕೆಲಸವೆಲ್ಲ ಸಫಲ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಜೀವನ ಇಂಥದ್ದಾಗಿರಬಾರ್ದೇ. ಬೇಲಿ ಇದ್ದರೆ ಸೇಫ್ಟಿ. ಸೈತಾನ ಮುಟ್ಟಕ್ಕಾಗಲ್ಲ, ಒಳಗೆ ಹೋಗೋಕ್ಕಾಗಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸಂರಕ್ಷಣೆ ಇರುವಾಗ, ಕರ್ತನ ವಿಶೇಷ ಸಂರಕ್ಷಣೆ ಇರುವಾಗ ನಮಗೆ ಯಾವ ಕೇಡು ಬರೋದಿಲ್ಲ. ಹಲ್ಲೆಲೂಯಾ. ಯೋಬನ ಸುತ್ತಲೂ ಕರ್ತನ ವಿಶೇಷ ಸಂರಕ್ಷಣೆಯನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮಗೂ ಕೂಡ ಇಂತಹ ಒಂದು ಸಂರಕ್ಷಣೆ ಬೇಕು. ದೇವರು ಅಬ್ರಹಾಮನ ನೋಡಿ ಹೇಳ್ತಾರೆ, ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನದಲ್ಲಿ. ಆದಿಕಾಂಡ 15:1. ಆದಿಕಾಂಡ 15:1.
ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಗುರಾಣಿ ಅಂತ ಹೇಳಿದ್ರೆ ಸೇಫ್ಟಿ. ಹಲ್ಲೆಲೂಯ. ವೈರಿಗಳು, ಒಬ್ಬ ಸೈನಿಕನ ಕೈಯಲ್ಲಿ 2 ಆಯುಧಗಳಿತ್ತು. ಒಂದು ಕತ್ತಿ ಅಥವಾ ಈಟಿ ಬರ್ಜಿ, ಇನ್ನೊಂದು ಗುರಾಣಿ. ಯಾಕಂದರೆ ಒಂದು ಅಫೆನ್ಸಿವ್ ವೆಪನ್, ಒಂದು ಡಿಫೆನ್ಸಿವ್ ವೆಪನ್. ಅಂದರೆ ಒಂದು ತಾಕ್ಲಿಕ್ಕೆ, ಅವ್ರನ್ನ ಹೊಡಿಲಿಕ್ಕೆ, ಇನ್ನೊಂದು ಅವರು ತಾಕುವಾಗ ತನ್ನನ್ನು ಕಾಪಾಡಿಕೊಳ್ಳಿಕ್ಕೆ. ಈಗಲೂ ಕೂಡ ಗೋಲಿಬಾರ್ ಆಗುವಂಥ ಸಂದರ್ಭದಲ್ಲಿ ನೋಡಿ, ಪೊಲೀಸರು ಒಂದೊಂದು ಬುಟ್ಟಿ ಥರ ತಗೊಂಡು ಬರ್ತಾರೆ. ಕೆಲವು ಸಮಯ ಅದು ಗಾಜಿಂದಾಗಿರ್ತದೆ, ಪ್ಲಾಸ್ಟಿಕ್ ಆಗಿರ್ತದೆ, ಕೆಲವು ಸಮಯ ಅದು ಮರದ ಬುಟ್ಟಿ ಆಗಿರ್ತದೆ, ಬಿದಿರಿನಿಂದ ಮಾಡಿದ ಬುಟ್ಟಿ. ಕಲ್ಲು ಹೊಡೆಯುವಾಗ, ಜನರು ಆಕ್ರೋಶದಿಂದ ಕಲ್ಲು ಹೊಡೆಯುವಾಗ ಅದರಲ್ಲಿ ಅವರು ಮರೆಯಾಗ್ತಾರೆ, ತಪ್ಪಿಸ್ಕೊಳ್ತಾರೆ. ದೇವರು ಅಬ್ರಹಾಮ್ನಿಗೆ ಹೇಳ್ತಾರೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಐ ಆಮ್ ಯೋರ್ ಸೇಫ್ಟಿ. ನಾನು ನಿನಗೆ ಸೇಫ್ಟಿ, ಸೆಕ್ಯೂರಿಟಿ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಎಷ್ಟೇ ಸುರಕ್ಷತೆ ಇದ್ದರೂ ಸಹ, ನಮಗೆ ಎಷ್ಟೇ ಭದ್ರತೆ ಇದ್ದರೂ ಸಹ, ನಮಗೆ ಒಂದು ಡಿವೈನ್ ಪ್ರೊಟೆಕ್ಷನ್ ಇಲ್ಲದೆ ಹೋದರೆ ಅದೆಲ್ಲವೂ ಕೂಡ ವ್ಯರ್ಥ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ಕೀರ್ತನೆಯಲ್ಲಿ 12ನೇ ವಚನದಲ್ಲಿ ಭಕ್ತನು ಹೇಳ್ತಾನಲ್ಲ, ನಾನು ಯೆಹೋವನನ್ನ ಮೊರೆ ಹೊಕ್ಕಿದ್ದೇನೆ, ಆತನ ನನ್ನನ್ನು ಕಾಪಾಡ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ, ಕೀರ್ತನೆ 5:12, ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸಂರಕ್ಷಣೆಯನ್ನ ಅನುಭವಿಸು. ನೀನೇ ನಮ್ಮನ್ನು ಕಾಪಾಡುವವನು. ನಮಗೆ ಏನಾದರೂ ಸೇಫ್ಟಿ ಇದೆ ಅಂತ ಹೇಳಿದ್ರೆ ಅದು ನಿನ್ನಲ್ಲಿ. ಇವತ್ತು ದೇವರ ಮಕ್ಕಳಾಗಿ ನಾವು ಕರ್ತನ ಆ ಒಂದು ಸಂರಕ್ಷಣೆಯನ್ನು ಗ್ರಹಿಸಬೇಕು. ಹಲ್ಲೆಲೂಯಾ. ಅದನ್ನು ಅನುಭವಿಸಬೇಕು. 34ನೇ ಕೀರ್ತನೆ 7ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೀವಿ. 34ನೇ ಕೀರ್ತನೆ 7ನೇ ವಚನ. ಕೀರ್ತನೆ 34:7, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ, ಯೆಹೋವನ ಮೇಲೆ ಯಾರು ಭಯಭಕ್ತಿಯುಳ್ಳವರಾಗಿದ್ದಾರೋ ಅವರ ಸುತ್ತಲೂ ಆತನ ದೂತನು ದಂಡಿಳಿಸಿ, ದೇವರು ಆತನ ದೂತನು, ಕರ್ತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಒಂದು ದಂಡು ಅಂತ ಹೇಳಿದ್ರೆ 6,000 ಜನರಂತೆ ಲೆಕ್ಕಾಚಾರದ ಪ್ರಕಾರವಾಗಿ ದೂತರ ದಂಡನ್ನೇ ಇಳಿಸಿ ನಮ್ಮನ್ನು ಕಾಪಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಇಂಥ ಸಂರಕ್ಷಣೆ. ನಾವೇ ಆ ಭಯಭಕ್ತಿ ಉಳ್ಳವರು. ಇದನ್ನು ನಾವು ಎಂಜಾಯ್ ಮಾಡಬೇಕು. ಇವತ್ತು ಈ ಸೇಫ್ಟಿಯನ್ನು ನಾವು ನಿರಾಕರಿಸ್ಬಿಡ್ತೇವೆ ಅನೇಕ ಸಂದರ್ಭಗಳಲ್ಲಿ, ನಮ್ಮ ಕೃತ್ಯಗಳಲ್ಲಿ. ಹೇಗೆಂದರೆ ನಮ್ಮ ಒಂದು ಸುರಕ್ಷತೆಯನ್ನೇ ನಾವು ಆತ್ಕೊಳ್ತೇವೆ. ನಮ್ಮ ತೋಳ್ಬಳದ ಸುರಕ್ಷತೆ, ನಮ್ಮ ಹಣಬಳದ ಸುರಕ್ಷತೆ, ನಮ್ಮ ಜನಬಳದ ಸುರಕ್ಷತೆಯನ್ನು ನಾವು ಆತ್ಕೊಂಡ್ಬಿಟ್ಟು ನಾವು ದೇವರ ಸುರಕ್ಷತೆಯನ್ನು ರಿಜೆಕ್ಟ್ ಮಾಡಿಬಿಡ್ತೇವೆ. ಬಹಳ ಡೇಂಜರಸ್. ಆತ್ಮಿಕ ಮಕ್ಕಳಿಗೆ ದೇವರ ಸುರಕ್ಷತೆ ಅಂತ ಹೇಳಿದ್ರೆ ಅದು ವಿಶೇಷ ಸೌಭಾಗ್ಯ. ಯೋಮನ ಸುತ್ತಲೂ, ಅವನ ಸುತ್ತಲೂ ಕರ್ತನು ಬೇಲಿ ಹಾಕಿ ಕಾಪಾಡಿದನು. ಹಲ್ಲೆಲೂಯಾ. ನಿಮ್ಮ ಸುತ್ತಲೂ ನನ್ನ ಸುತ್ತಲೂ ಆತನೇ ಕಾವಲಾಗಿದ್ದು ಕಾಪಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನು 18ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳ್ತಾನೆ. 18ನೇ ಕೀರ್ತನೆ 1ರಿಂದ ಓದ್ರಿ, 2ನೇ ವಚನದಿಂದ. ಕೀರ್ತನೆ 18 2ನೇ ವಚನ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆ ಕೊಂಬು, ನನ್ನ ದುರ್ಗವು ಆಗಿದ್ದಾನೆ. ನೋಡಿ ಹೆಂಗೆ ಆತ್ಕೋತಾ ಇದ್ದೇನೆ ದೇವರನ್ನ. ಇವತ್ತು ದೇವ್ರನ್ನ ಆತ್ಕೋಬೇಕ್ರಿ ಈ ರೀತಿಯಾಗಿ. ಯು ಆರ್ ಮೈ ಸೇಫ್ಟಿ. ಹಣ ಇದ್ಬಿಟ್ಟ ತಕ್ಷಣ ತೃಪ್ತಿ, ಎಲ್ಲ ಮಾಡ್ತೀನಿ. ಲೋಕದವ್ರು ಹೇಳ್ತಾರೆ ದುಡ್ಡೇ ದೊಡ್ಡಪ್ಪ, ಏಸಪ್ಪ ಅದಕ್ಕಿಂತ ಅಪ್ಪ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ದುಡ್ಡು ಕೈ ಬಿಟ್ಬಿಡ್ತದೆ ರೀ, ಹಣ ಎಲ್ಲ ಕೈ ಬಿಟ್ಬಿಡ್ತದೆ. ಏನು ಮಾಡ್ಲಿಕ್ಕಾಗುತ್ತೆ? ಆದರೆ ಏಸಪ್ಪ ಎಂದಿಗೂ ಕೈ ಬಿಡಲ್ಲ. ಕರ್ತನನ್ನು ಆತುಕೊಳ್ಳುವ. ಯು ಆರ್ ಮೈ ಸೇಫ್ಟಿ ಲಾರ್ಡ್. ನೀನಿದ್ರೆ ನಾನು ಸುರಕ್ಷಿತವಾಗಿರ್ತೀನಿ ಸ್ವಾಮಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹಿಂಗೆ ಆತ್ಕೋತಾ ಇದೆ ನೋಡಿ. ನನ್ನ ಕೋಟೆಯು, ನನ್ನ ದುರ್ಗವು, ನನ್ನ ರಕ್ಷಣೆಯ ಕೊಂಬು ಯೇಸು, ಆಪತ್ತು ಕಾಲದಲ್ಲಿ ಆಶ್ರಯ ನೀಡುವ
ಉನ್ನತ ಗಿರಿಯೂ ಯೇಸು. ಆಪತ್ತು ಕಾಲದಲ್ಲಿ ಆಶ್ರಯ ನೀಡುವ ಉನ್ನತ ಗಿರಿಯೂ ಯೇಸು. ಹೌದು, ಕಷ್ಟ ಕಾಲದಲ್ಲಿ ನಮ್ಮ ಶ್ರೇಷ್ಠ ಸಹಾಯಕನು, ಆಪತ್ತಿನಲ್ಲಿ ಆಶ್ರಯ ದುರ್ಗ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸೇಫ್ಟಿಯನ್ನು, ಈ ಫೆನ್ಸಿಂಗ್, ಈ ಒಂದು ಸುರಕ್ಷತೆಯನ್ನು ನಾವು ಅನುಭವಿಸ್ಬೇಕು. ಹಲ್ಲೆಲೂಯಾ. ಸುತ್ತಲೂ ಬೇಲಿ ಇಟ್ಟು ಮಧ್ಯದಲ್ಲಿ ನನ್ನ ಇಟ್ಟು ಕಣ್ಣುಗುಡ್ಡೆಯಂತೆ ಕಾಯುವ. ಸುತ್ತಲೂ ಬೇಲಿ ಇಟ್ಟು ಮಧ್ಯದಲ್ಲಿ ನನ್ನ ಇಟ್ಟು ಕಣ್ಣುಗುಡ್ಡೆಯಂತೆ ಕಾಯುವ. ಹಲ್ಲೆಲೂಯಾ. ಕಣ್ಣುಗುಡ್ಡೆ ಹಾಗೆ ದೇವರು ನಮ್ಮನ್ನು ಕಾಪಾಡ್ತಾನಂತೆ. ಕಣ್ಣುಗುಡ್ಡೆ ಎಷ್ಟು ಸುರಕ್ಷಿತವಾಗಿದೆ, ದೇವರು ನಮ್ಮನ್ನು ಆ ರೀತಿ ಕಾಪಾಡ್ತಾನೆ ರೀ. ನಾವು ಯಾಕೆ ಅಂತಹ ಒಂದು ಸುರಕ್ಷತೆಯನ್ನು ನಮ್ಮ ಇಹಲೋಕದ ಕಾರ್ಯಗಳನ್ನು ಮುಂದಿಟ್ಟು ನಾವು ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ. ಇದೆಲ್ಲ ಕೈ ಬಿಟ್ಬಿಡ್ತದೆ. ಜನ ಕೈ ಬಿಟ್ಬಿಡ್ತಾರೆ, ಹಣ ಕೈ ಬಿಟ್ಬಿಡುತ್ತೆ, ಡಾಕ್ಟ್ರು ಸಹ ಕೈ ಬಿಟ್ಬಿಡ್ಬಹುದು. ಆದರೆ ಅಪ್ಪ ನಮ್ಮನ್ನು ಕೈ ಬಿಡಲ್ಲ. ಆತನು ಯಾವಾಗಲೂ ನಮ್ಮನ್ನು ಕಾಪಾಡ್ತಾನೆ. ಹಲ್ಲೆಲೂಯಾ. ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ. ಕೀರ್ತನೆ 91ರಲ್ಲಿ 91ನೇ ಕೀರ್ತನೆ 4ನೇ ವಚನ. ಕೀರ್ತನೆ 91:4. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹೊದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿರುವುದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ದೇವರನ್ನ ಹತ್ರ, ಲಾರ್ಡ್ ಯು ಆರ್ ಮೈ ಸೇಫ್ಟಿ. ಇವತ್ತು ನೀನೇ ನನಗೆ ಸುರಕ್ಷತೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನ 7ನೇ ವಚನ ಏನು ಹೇಳ್ತದೆ? ನಿನ್ನ ಮಗ್ಗುಲಲ್ಲಿ 1000 ಜನ, ನಿನ್ನ ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರು, ನಿನಗೇನು ತಟ್ಟದು. ನಥಿಂಗ್ ವಿಲ್ ಟಚ್ ಯು. ಸೋಕದಿಲ್ಲ, ನೀನು ಟಚ್ ಮಾಡೋಕ್ಕಾಗಲ್ಲ. ಪಕ್ಕಕ್ಕೆ 1000, ಬಲಕತ್ತು 1000 ಬಿದ್ದರು ನನಗೇನು ಸೋಕದು. ಸೇನಾಧೀಶ್ವರ ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಆ ಅಪಮಾನ ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ. ಅಪಮಾನ ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ. ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ. ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ,
ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಆ ಆ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ದೇವರ ಸೇಫ್ಟಿ, ಓ ಎಂತಹ ಸೌಭಾಗ್ಯ. ಇವತ್ತು ಕರ್ತನ ಸೇಫ್ಟಿಯನ್ನು ನಾವು ಆತುಕೊಳ್ಳುವ. ಒಂದೇ ಒಂದು ಸಂಭವವನ್ನು ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಬಯಸ್ತೇನೆ. ನಾವು 2 ಅರಸರ ಪುಸ್ತಕ 6ನೇ ಅಧ್ಯಾಯದಲ್ಲಿ ಈ ಸಂಭವವನ್ನು ನಾವು ನೋಡ್ತೇವೆ. 2 ಅರಸರ ಪುಸ್ತಕ 6ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯಗಳನ್ನು ಓದ್ರಿ. 2 ಅರಸು 6ನೇ ಅಧ್ಯಾಯ 16, 17ನೇ ವಚನಗಳು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲೀಷನ ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಅಗ್ನಿಮಯವಾದ ರಥರಥಾಶ್ವಗಳು ನಿಂತಿದ್ದವು. ಇದರ ಸಂಭವ ಹೇಳಬೇಕಾದ್ರೆ ತುಂಬ ದೊಡ್ಡದು, ಶಾರ್ಟ್ ಆಗಿ ಹೇಳ್ತೇನೆ. ಅರಾಮ್ಯರ ಅರಸನು ಆಗಾಗ ದಂಡೆತ್ತಿ ಬಂದು ಇಸ್ರಾಯೇಲರನ್ನ ತುಂಬ ಪೀಡಿಸ್ತಾ ಇದ್ನು. ಅವ್ರಿಗೆ ಕಿರುಕುಳ ಕೊಡ್ತಾನೆ, ದೋಚ್ಕೊಂಡು ಹೋಗ್ತಾ ಇದ್ರು. ಅರಾಮ್ಯರಂದ್ರೆ ಸಿರಿಯಾ. ಆದರೆ ದೇವರ ಮಹಾಕೃಪೆಯಿಂದ ಇಸ್ರಾಯೇಲರಲ್ಲಿ ಪ್ರವಾದಿಯಾದ ಎಲೀಷನ್ ಇದ್ದನು. ಈ ಎಲೀಷನು ಅರಸನಿಗೆ ಆಗಾಗ ಐಡಿಯಾ ಹೇಳ್ಕೊಟ್ಬಿಡ್ತಿದ್ದ, ನೋಡು ಇಂತಿಂಥ ಜಾಗದಲ್ಲಿ ಅರಾಮ್ಯರು ಅಡಗಿಕೊಳ್ತಿದ್ದಾರೆ, ಹುಷಾರ್ ಅಂತ ಹೇಳಿ. ಅದರಿಂದಾಗಿ ಇಸ್ರಾಯೇಲರು ಅರಾಮ್ಯರ ಕೈಗೆ ಸಿಕ್ಕದೆ ತಪ್ಪಿಸಿಕೊಳ್ಳುತ್ತಿದ್ದರು. ಇದು ಪ್ರತಿ ಸಾರಿ ಹೀಗೆ ಆಗುತ್ತಾ ಇದ್ದುದರಿಂದ ಅರಾಮ್ಯರ ಅರಸನಿಗೆ ಡೌಟ್ ಬಂದ್ಬಿಡ್ತು, ಯಾರೋ ನಮ್ಮೊಳಗಿಂದ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಇಸ್ರಾಯೇಲರ ಅರಸನಿಗೆ, ಯಾರು ಆ ಗೂಢಾಚಾರರು ಅಂತ ಕೇಳ್ತಾನೆ. ಆಗ ಒಬ್ಬ ಮಂತ್ರಿ ಹೇಳ್ತಾನೆ, ಪ್ರಭು ಹಾಗಲ್ಲ, ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನ ಹೆಸರು ಎಲೀಷಾ. ಅವನು ನಿನ್ನ ಬೆಡ್ರೂಮ್ನಲ್ಲಿ ಏನು ಮಾತಾಡ್ತೀಯ ಅದನ್ನು ಕೂಡ ಅವನಿಗೆ ಹೇಳ್ತಾನೆ, ಅದನ್ನು ಕೂಡ ಅವನು ತಿಳ್ಕೊಳ್ತಾನೆ. ಈಗ ಅರಾಮ್ಯರ ಅರಸನಿಗೆ ಟೆನ್ಷನ್ ಆಯಿತು, ಈಗ ಎಲೀಷನನ್ನು ಹಿಡಿಬೇಕು, ವೇರ್ ಇಸ್ ಹಿ? ಆಗ ಅವರಿಗೆ ವಿಷಯ ಹೇಳ್ತಾರೆ, ಅವನು ದೋತಾನ್ನಲ್ಲಿದ್ದಾನೆ ಅಂತ ಹೇಳಿ. ತಕ್ಷಣ ದೋತಾನಿಗೆ ಸೈನಿಕರನ್ನು ಕಳಿಸ್ತಾನೆ. ರಾತ್ರಿ ಸೈನಿಕರು ಬಂದು ದೋತಾನ್ ಸುತ್ತುವರಿಸ್ಬಿಟ್ರು, ಪಟ್ಟಣವನ್ನು ಆವರಿಸಿಬಿಟ್ರು. ಬೆಳಿಗ್ಗೆ ಎಲೀಷನ ಸೇವಕನ ಎದ್ದು ಹೊರಗೆ ಬರ್ತಾನೆ. ಸೈನಿಕರನ್ನು ನೋಡುವಾಗ ಭಯಪಟ್ಟು, ಸ್ವಾಮಿ, ಅಯ್ಯೋ ನಮ್ಮ ಗತಿ ಮುಗೀತು, ಅಲ್ಲಿ ನೋಡು ಸೈನಿಕರನ್ನ. ಆಗ ಎಲೀಷನ್ ಹೇಳ್ತಾನೆ, ಅದನ್ನೇ ನಾವು ನೋಡ್ತೀವಿ 16ನೇ ವಚನದಲ್ಲಿ. ಎಲೀಷನ್ ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಹಲ್ಲೆಲೂಯಾ. ಅವರ ಕಡೆಯಲ್ಲಿರುವಂಥ ರಥರಥಾಶ್ವಗಳು ಸೈನ್ಯಗಳಿಗಿಂತ ನಮ್ಮೊಳಗಿರುವಾತನು, ನಮ್ಮ ಕಡೆಯಲ್ಲಿರುವಾತನು ಹೆಚ್ಚಿನವನು. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರ. ಅದನ್ನೇ ಯೋಹಾನ ಪತ್ರಿಕೆಯಲ್ಲಿ ನಾವು ಓದ್ತೇವಲ್ಲ, ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿರುವಾತನು ದೊಡ್ಡವನು. ಹಲ್ಲೆಲೂಯಾ. ಅದಕ್ಕೆ ಹೆಚ್ಚಿನವನು ಅಂತ ಹೇಳ್ತಾನೆ ಎಂದು ಹೇಳಿ, ಕರ್ತನೇ, ಇವನು ನೋಡುವಂತೆ, ಇವನಿಗೆ ಗೊತ್ತಾಗ್ತಾ ಇಲ್ಲಪ್ಪ, ಇವನಿಗೆ ಅರ್ಥ ಆಗ್ತಾ ಇಲ್ಲ, ಇವನ್ ಕಣ್ಣು ಕಾಣ್ತಾ ಇಲ್ಲ, ನಿನ್ ಕೊಡುವ ಸೇಫ್ಟಿ ಇವನಿಗೆ ಗೊತ್ತಾಗ್ತಾ ಇಲ್ಲ, ಇವನ್ ಕಣ್ಣನ್ನು ಸ್ವಲ್ಪ ತೆರೆ ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಅವನು ಪ್ರಾರ್ಥನೆ ಮಾಡಿದ ತಕ್ಷಣ ಆ ಆಳಿನ ಕಣ್ಣು ತೆರೆಯಿತು, ಎಲೀಷನ ಸೇವಕನ ಕಣ್ಣು ತೆರೆಯಿತು. ಅವನು ನೋಡ್ತಾನೆ, ಸುತ್ತನ ಗುಡ್ಡಗಳಲ್ಲಿ ಅಗ್ನಿಮಯವಾದ ರಥರಥಾಶ್ವಗಳು ಎಲೀಷನ ಕಾವಲಿಗೆ ನಿಂತಿದೆ. ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ರೀ. ದೇವರ ಮಕ್ಕಳಿಗೆ ದೇವರು ಕೊಡುವಂಥ ಸೇಫ್ಟಿ ದೇವರ ಮಕ್ಕಳಿಗೆ ಕಾಣ್ತಾ ಇಲ್ಲ. ಇವತ್ತು ದೇವರು ಕೊಡುವಂಥ ಸೇಫ್ಟಿ, ದ ಹೈಯೆಸ್ಟ್ ಸೇಫ್ಟಿ. ಹಲ್ಲೆಲೂಯಾ. ಇಡೀ ಜಗತ್ತಿನಲ್ಲೇ ದ ಹೈಯೆಸ್ಟ್ ಸೇಫ್ಟಿ, ಸೆಕ್ಯೂರಿಟಿ ದೇವರ ಮಕ್ಕಳಾಗಿ ನಿಮಗೆ ನನಗೆ ಇದೆ. ವಿ ಹ್ಯಾವ್ ಟು ಎಂಜಾಯ್ ಇಟ್. ಹಲ್ಲೆಲೂಯಾ.
ಪ್ರಪಂಚದಲ್ಲಿ ಅತಿ ದೊಡ್ಡ ಸೆಕ್ಯೂರಿಟಿ ಯಾರಿಗಿದೆ ಅಂದರೆ ಅಮೆರಿಕದ ಪ್ರೆಸಿಡೆಂಟ್ಗಂತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರನ್ನ ಜಗತ್ತಿನ ದೊಡ್ಡಣ್ಣ ಅಂತ ಹೇಳೋದು. ಅವ್ರಿಗಿರುವಂಥ ಸೇಫ್ಟಿ, ಅವ್ರಿಗಿರುವ ಲಕ್ಸುರಿ, ಅವ್ರಿಗಿರುವಂಥ ಪ್ರೊಟೆಕ್ಷನ್ ಯಾರಿಗೂ ಇಲ್ವಂತೆ. ಆದರೆ ದೇವರ ಮಕ್ಕಳಾಗಿ ನಿಮಗೆ ಅದಕ್ಕಿಂತ ಹೆಚ್ಚಾದ ಪ್ರೊಟೆಕ್ಷನ್ ಇದೆ. ಹಾಲೆಲೂಯ. ನನಗೆ ಪ್ರೊಟೆಕ್ಷನ್ ಇದೆ. ಅಗ್ನಿಮಯವಾದ ರಥಾಶ್ವಗಳನ್ನು ಇಟ್ಟಿದ್ದಾನೆ. ಹಾಲೆಲೂಯ. ಸುತ್ತಲೂ ಬೇಲಿ ಇಟ್ಟು ಮಧ್ಯದಲ್ಲಿ ನನ್ನ ಇಟ್ಟು ಕಣ್ಣುಗುಡ್ಡೆಯಂತೆ ಕಾಯುವ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸುತ್ತಲ ಗುಡ್ಡಗಳಲ್ಲಿ ರಥಾಶ್ವಗಳು ನಿಂತಿದ್ದವು. ಹಾಲೆಲೂಯ. ಎಲೀಷನು ಇನ್ನೊಂದು ಪ್ರಾರ್ಥನೆ ಮಾಡ್ತಾನೆ. ಬಂದಿದ್ದ ಎಲ್ಲ ಸೈನಿಕರ ಕಣ್ಣುಗಳು ಕುರುಡಾದವು. ಈಗ ಇವ್ರನ್ನ ತಗೊಂಡೋಗಿ ನೀವು ಹುಡ್ಕೊಂಡು ಬರ್ತಿದ್ದೀರಲ್ಲ ಆ ವ್ಯಕ್ತಿಯನ್ನು ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋಗಿ ಸಮಾರ್ಯದಲ್ಲೇ ಬಿಟ್ಬಿಟ್ನು. ಆಮೇಲೆ ಅಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ಇವರ ಕಣ್ಣುಗಳನ್ನು ತೆರೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವರ ಕಣ್ಣುಗಳು ತೆರೆದೆವು. ಅವ್ರು ನೋಡ್ತಾರೆ, ಅಯ್ಯೋ ನಾವು ಸಮಾರ್ಯದಲ್ಲಿದ್ದೀವಿ. ಆಶ್ಚರ್ಯ ಆಯಿತು. ಈಗ ಅರಸನ ಬಳಿ ಕರ್ಕೊಂಡು ಹೋಗ್ತಾನೆ. ಅರಸನಿಗೆ ಖುಷಿ ಆಯಿತು. ಓ ಇವ್ರನ್ನೆಲ್ಲ ಕೊಂದಾಕ್ತೀನಿ. ಆಗ ಹೇಳ್ತಾನೆ, ನಿನ್ನ ಕತ್ತಿಯಿಂದ ಬರ್ಜಿಯಿಂದ ಅವ್ರನ್ನ ಬಂದಿರೋ ಹಂಗೆ ಹೇಳ್ತೀಯಲ್ಲ ನೀನು. ನಿನ್ನ ಕತ್ತಿಯಿಂದ ಅವ್ರು ಗೆಲ್ಲಲ್ಪಟ್ಟವರಲ್ಲ. ಈಗ ಅವ್ರಿಗೆ ನೀನು ಒಳ್ಳೆ ಊಟ ಕೊಡು. ಅಲ್ಲಿ ಪಾನಗಳನ್ನು ಕೊಡು. ಉಂಡು ಕುಡಿದು ತಮ್ಮ ಯಜಮಾನನ ಬಳಿಗೆ ಹಿಂತಿರುಗಿ ಅವ್ರು ತಿಂದು ಕುಡಿದು ಯಜಮಾನನ ಬಳಿಗೆ ಹೋಗ್ಲಿ. ಇಸ್ರಾಯೇಲರಿಗಿರುವಂತ ಸೇಫ್ಟಿ ಏನಂತ ಅವ್ರಿಗೆ ಗೊತ್ತಾಗ್ಲಿ. ಹಲ್ಲೆಲೂಯ. ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಯಜಮಾನನ ಬಳಿಗೆ ಕಳುಹಿಸಿದನು. ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲರ ಪ್ರಾಂತದೊಳಗೆ ತಿರುಗಿ ಬರಲೇ ಇಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದಿಸ್ ಇಸ್ ದ ಸೀಕ್ರೆಟ್. ಯಾವತ್ತು ನೀವು ದೇವರ ಸೇಫ್ಟಿಯನ್ನು ಅರ್ಥ ಮಾಡ್ಕೋತೀರೋ, ಯಾವತ್ತು ದೇವರ ಸುರಕ್ಷತೆ, ದೇವರು ಕೊಡುವಂತಹ ಒಂದು ಸಂರಕ್ಷಣೆಯನ್ನ, ಬೇಲಿಯನ್ನು ನೀವು ಗುರುತಿಸ್ತಿರೋ, ಆವಾಗ ಮಾತ್ರ ಅವನು ಬರೋದು ನಿಲ್ಲಿಸ್ತಾನೆ. ಅಲ್ಲಿವರೆಗೆ ಅವನು ಬರ್ತಾ ಇರ್ತಾನೆ, ಮತ್ತೆ ಮತ್ತೆ ಬರ್ತಾ ಇರ್ತಾನೆ. ಇಲ್ಲಿ ನುಗ್ತಾನೆ. ಹೆಂಗಾದ್ರೂ ನಿಮ್ಮ ಸಮಾಧಾನ ಕೀಳ್ತಾನೆ, ಆರೋಗ್ಯ ಕೀಳ್ತಾನೆ, ಎಲ್ಲವನ್ನ ಕಿತ್ಕೊಂಡು ಹೋಗ್ತಾನೆ. ಬಿಲೀವ್ ಗಾಡ್ಸ್ ಸೇಫ್ಟಿ, ಸೆಕ್ಯೂರಿಟಿ. ಹಾಲೆಲೂಯ. ಇವತ್ತು ಕಣ್ಣುಗಳ ಮುಚ್ಚಿ ನಾವು ದೇವರ ಹತ್ರ ಒಪ್ಪಿಸ್ಕೊಡೋಣ. ಯು ಆರ್ ಮೈ ಸೇಫ್ಟಿ, ಯು ಆರ್ ಮೈ ಸೆಕ್ಯೂರಿಟಿ. ನೀನೇ ನನಗೆ ಸುರಕ್ಷತೆ, ನೀನೇ ನನಗೆ ಭದ್ರತೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನಗೆ ಆಧಾರ ನೀನೇ. ಥ್ಯಾಂಕ್ ಯು ಲಾರ್ಡ್. ನನಗೆ ಆಧಾರ ನೀನೇ ಅಪ್ಪ, ನನ್ನ ಸಂರಕ್ಷಣೆ ನೀನೆಪ್ಪ. ಓ ಹಾಲೆಲೂಯ. ಐ ಅಕ್ನಾಲೆಜ್ ದ ಡಿವೈನ್ ಫೆನ್ಸಿಂಗ್. ಹಾಲೆಲೂಯ. ಓ ಡಿವೈನ್ ಸೇಫ್ಟಿ. ಹಾಲೆಲೂಯ. ಒಂದು ದೈವಿಕವಾದ ಸಂರಕ್ಷಣೆನ ನಾನು ಗುರುತಿಸ್ತೇನಪ್ಪ. ದೇವದೂತರನ್ನು ಕಳುಹಿಸಿ ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನಮ್ಮನ್ನು ಕಾಪಾಡುವ ದೇವರು ನೀವಿದ್ದೀರಿ. ಹಾಲೆಲೂಯ. ಸುತ್ತಲೂ ಕರ್ತನೆ ದೇವದೂತರ ದಂಡಿಳಿಸಿ ನಮ್ಮನ್ನು ಕಾಪಾಡುವ ಕರ್ತನು. ಥ್ಯಾಂಕ್ ಯು ಜೀಸಸ್. ವಂದನೆ ಹೇಳಿ, ಹಾಗೆ ವಂದನೆ ಹೇಳಿ. ಥ್ಯಾಂಕ್ ಯು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಡ್ಯಾಡಿಯನ್ನು ನೋಡಿ. ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಪಕ್ಕಕ್ಕೆ 1000 ಬಲಕ್ಕತ್ತು 1000 ಬಿದ್ದರು ನನಗೇನು ಸೋಕದು. ಪಕ್ಕಕ್ಕೆ 1000 ಬಲಕ್ಕತ್ತು 1000 ಬಿದ್ದರು ನನಗೇನು ಸೋಕದು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಆ
ಆ ಆ ಕೃಪಾ ಸಂಪನ್ನನೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಕರ್ತನೆ, ನಮ್ಮ ಸುತ್ತಲೂ ಬೇಲಿ ಹಾಕಿ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿ ನಾವು 100ರಷ್ಟು ಫಲ ಕಾಣುವಂತೆ, ನಮ್ಮ ಬಿಸ್ನೆಸ್ಸಲ್ಲಿ 100ರಷ್ಟು, ನಮ್ಮ ಕುಟುಂಬದ ಸಂತೋಷದಲ್ಲಿ 100ರಷ್ಟು, ನಮ್ಮ ವ್ಯವಸಾಯದಲ್ಲಿ 100ರಷ್ಟು, ಕರ್ತ ನಮ್ಮ ಎಲ್ಲ ಕಾರ್ಯಗಳಲ್ಲಿ 100ರಷ್ಟು, ಆರೋಗ್ಯದಲ್ಲಿ 100ರಷ್ಟು. ಥ್ಯಾಂಕ್ ಯು ಲಾರ್ಡ್. ನಾವು ಹೊಂದಿಕೊಳ್ಳುವಂತೆ ಕರ್ತನೆ ನಮ್ಮನ್ನು ಕಾಪಾಡಲಿಕ್ಕೆ ನೀವೊಂದು ಡಿವೈನ್ ಫೆನ್ಸಿಂಗ್ ಇಟ್ಟಿದ್ದೀರಪ್ಪ. ಒಂದು ಸೈತಾನನ ಮುಟ್ಟದ ಹಾಕಿ ನಮ್ಮನ್ನು ಕಾಪಾಡಲಿಕ್ಕೆ ಒಂದು ದೈವಿಕ ಕವಚ ನಮಗಿಟ್ಟಿದ್ದೀರಿ. ಥ್ಯಾಂಕ್ ಯು. ನೀವೇ ಆ ಕವಚ, ನೀವೇ ನಮಗೆ ಸುತ್ತಲೂ ಬೇಲಿ. ನಮ್ಮ ಒಬ್ಬೊಬ್ಬರನ್ನು ಕಾಪಾಡಿ ನಡೆಸಿ. ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಕಾಪಾಡಿ ಸ್ವಾಮಿ. ನಮ್ಮ ರಾಜ್ಯದ ಜನತೆಯನ್ನು ಕಾಪಾಡಿ, ನಮ್ಮ ದೇಶದ ಜನತೆಯನ್ನು ಕಾಪಾಡಿ. ಅವರೆಲ್ಲರೂ ನಿನ್ನನ್ನು ಆತ್ಕೋಬೇಕಪ್ಪ. ಆ ಕೃಪೆ ಕೊಡಪ್ಪ. ನಿನ್ನ ಸೇಫ್ಟಿಯನ್ನು ಗುರುತಿಸ್ಬೇಕು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಸೇಫ್ಟಿಯನ್ನು ಐಡೆಂಟಿಫೈ ಮಾಡಬೇಕಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಇಸ್ರಾಯೇಲರಿಗೆ ತಮಗೊಂದು ದೈವಿಕವಾದ ಸಂರಕ್ಷಣೆ ಇದೆ ಅಂತ ಹೇಳಿ ಗುರುತಿಸುವವರೆಗೆ ಅರಾಮ್ಯರು ಅಟ್ಯಾಕ್ ಮಾಡ್ತಲೇ ಇದ್ದರು. ಯಾವಾಗ ನಮಗೊಂದು ಡಿವೈನ್ ಸೇಫ್ಟಿ ಇದೆ ಅಂತ ಗುರುತಿಸಿದ್ರು, ಎಲೀಷನ ಮೂಲಕವಾಗಿ ಅದು ಗಮನಕ್ಕೆ ಬಂತು, ಆವತ್ತಿನಿಂದ ಅರಾಮ್ಯರು ಬರಲೇ ಇಲ್ಲ, ಯುದ್ಧಕ್ಕೆ ಬರಲೇ ಇಲ್ಲ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನೀನಿಟ್ಟಿರುವಂತಹ ವಿಶೇಷ ಯೋಜನೆಗಾಗಿ ಸ್ತೋತ್ರ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನ ಸಂರಕ್ಷಿಸು. ರೋಗದಿಂದ ಸಂರಕ್ಷಿಸಪ್ಪ, ಅನಾರೋಗ್ಯದಿಂದ ಸಂರಕ್ಷಿಸು ಸ್ವಾಮಿ. ಥ್ಯಾಂಕ್ ಯು. ಆರ್ಥಿಕ ಸಮಸ್ಯೆಯಿಂದ ಸಂರಕ್ಷಿಸು. ಥ್ಯಾಂಕ್ ಯು. ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸು. ಸೈತಾನನ ಆಯುಧಗಳು ತಾಕದ ಹಾಗೆ ಕರ್ತನೆ ಪ್ರತಿಯೊಬ್ಬರನ್ನ ಕಾಪಾಡು ಸ್ವಾಮಿ. ಸೈತಾನ ಎಲ್ಲ ಅಗ್ನಿ ಅಸ್ತ್ರಗಳಿಗೆ ನೀನು ತಪ್ಪಿಸು ಕರ್ತನೆ. ನೀವು ಆಶೀರ್ವದಿಸಿ ನಡೆಸಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರು ಎಲ್ಲರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ಈ ದಿನ ನಿನ್ನ ಸಂರಕ್ಷಣೆ ದಿನ, ನಿನ್ನ ಸುರಕ್ಷತೆಯನ್ನು ಅನುಭವಿಸುವ ದಿನ, ಈ ದಿನ ಮನರಮ್ಯವಾಗಿರುವ ದಿನ, ಈ ದಿನ ಸಂತೋಷದ ದಿನ, ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ವಾಕ್ಯದ ದಿನ, ನಿನ್ನ ಸಾನ್ನಿಧ್ಯ ದಿನ, ನಿನ್ನ ಸಂರಕ್ಷಣೆ ದಿನ ಅಂತ ಘೋಷಣೆ ಮಾಡ್ತೇವೆ. ನೀನು ಹಾಗೆ ಕಾದು ನಡೆಸಿ, ಎಲ್ಲ ಕೆಡುಗು ತಪ್ಪಿಸಿ, ಸೈತಾನ ಯೋಜನೆಗಳು ನಿರರ್ಥಕ ಆಗಲಿ. ನೀವು ಹಸ್ತವ ನೀಡಿ, ನೀವು ಕರ ಹಿಡಿದು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.